ನಮಸ್ಕಾರ ರೀ ಎಲ್ಲರೂ ಹೆಂಗದರಿ ಆರಾಮದಿರಿ ಅಂತ ಅನ್ಕೋತೀನಿ. ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್ ಚಾನಲ್. ಭಾಳ ದಿನ ಆಯ್ತು ಏನು ವಿಡಿಯೋನ ಶೂಟ್ ಮಾಡಿಲ್ರಿ. ಅಂದ್ರೆ ಒಂದು 2-3 ದಿನ ಮ್ಯಾಲೆ ಆತ್ರಿ ನಾ ವಿಡಿಯೋ ಮಾಡೇ ಇಲ್ರಿ. ಗಣಪತಿ ಬರೋ ದಿನ ಅಷ್ಟು ವಿಡಿಯೋ ಮಾಡೀನಿ. ಆಮೇಲೆ ಹಬ್ಬದ ರೋಗ, ಆಮೇಲೆ ಕೆಲಸದು ಹಿಂಗೆ ಲೋಡ್ ಬಿಡಾನ ರೀ, ವಿಡಿಯೋ ಮಾಡೋಕ್ಕಾಗಿಲ್ರಿ. ಇವತ್ತು ಸ್ಟಾರ್ಟ್ ಮಾಡತ್ತೇನೆ ರೀ, ನಿಮ್ಮ ಜೊತೆ ಶೇರ್ ಮಾಡ್ತೇನೆ ರೀ. ಬರ್ರಿ. ಇವು ನೋಡ್ರಿ ಎಲ್ಲ ಹೂವಿನ ಮಾಲಿನ ತಂದಿರ್ತಿರಲ್ಲ ರೀ, ಹಿಂಗಾಗಿ ಇವನ್ನೆಲ್ಲ ಬಿಚ್ಕೋತೇನೆ ರೀ. ಹೂವು ಕುಲ್ಲ ಸಿಗೋದು ಕಮ್ಮಿನ ರೀ, ಹಾಗಾಗಿ ಹೂವಿನ ಮಾಲಿನ ತರಿಸಿರ್ತೇನೆ ರೀ. ಇವ್ರಿಗೆ ಹೇಳೋಣ, ಇವ್ರು ತಂದ ನೋಡ್ರಿ. ಇವು ನೋಡ್ರಿ 50 ರೂಪಾಯಿ ಇರುತ್ತೆ ನೋಡ್ರಿ. ಹೂವು ಮಾಲಿ 50 ರೂಪಾಯಿ ತಂದ್ರಿ. ಕುಲ್ಲ ಸಿಗೋದು ಕಮ್ಮಿ ರೀ, ಹಾಗಾಗಿ ಮತ್ತು ದೇವರಿಗೆ ಹೂವು ಇರ್ಲಿಕ್ಕೆ ಸರಿ ಅನ್ಸಂಗಿಲ್ಲ ರೀ. ಅದಕ್ಕೆ ಇದನ್ನ ತರಿಸಿರ್ತೇನೆ ರೀ, ಮಾಲಿನೇ ತರಿಸಿರ್ತೇನೆ ರೀ. ಅವತ್ತನ್ನ ಬಿಚ್ಚಿ ಆಯ್ತು ಹೂವು ಏರ್ಸಿರ್ತೇನೆ ರೀ. ಈಗ ನೋಡ್ರಿ, ಇದು ದೇವ್ರ ಪೂಜೆ ಮಾಡಿ ಎಲ್ಲ ಆಮೇಲೆ ಕೆಲ್ಸಕ್ಕೆ ಹಿಡಿಬೇಕಂತಂದು ಹಿಂಗೆ ಇದು ಮಾಡೀನಿ ರೀ, ಪ್ಲ್ಯಾನ್ ಮಾಡೀನಿ ರೀ. ಆಲ್ಮೋಸ್ಟ್ ಕೆಲಸ ಅಡುಗೆ ಕೆಲಸದ ಎಲ್ಲ ಮುಗಿದಿತ್ತು ರೀ. ಮಾತ್ರ ರೀ ಇದು 2 ದಿನದ ವಿಡಿಯೋ ಶೇರ್ ಮಾಡೀನಿ ನಿಮ್ಮ ಜೊತೆ ನಾ ರೀ. ಹೀಗಾಗಿ ಮಾಡ್ಬೇಕಂತಂದು ಕೆಲಸನ ಸ್ಟಾರ್ಟ್ ಮಾಡೀನಿ ರೀ, ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ. ಆದ್ರೇನಿಲ್ಲ ರೀ, ಅದೇನಾಯ್ತು ರೀ, ನಡು ಭಾಳ ಕೆಲಸ ಇದ್ದು ರೀ. ಹಿಂಗಾಗಿ ಹೊರಗಡೆ ಕೆಲಸದು ಹೋಗೋದಿತ್ತಂದ್ರೆ ರೀ, ಹಿಂಗಾಗಿ ಶೂಟ್ ಮಾಡೋದು ಅನುಕೂಲ ಆಗಂಗಿಲ್ಲ ರೀ. ಹಂಗಾಗಿ ಏನಿಲ್ಲ ರೀ, ಮಾಡೇ ಇಲ್ಲ ರೀ ಅದನ್ನು ನಾನು. ಹಿಂಗಾಗಿ 2 ದಿನದ ವಿಡಿಯೋ ಬಂದಾವ್ರಿ. ಈ ದಿನದೇನು ಒಂದು ಶಾರ್ಟ್ ಅಷ್ಟೇ ನೋಡಿರಿ. ದೇವ್ರ ಪೂಜೆ ಮಾಡೋದು, ಆಮೇಲೆ ಹೂವಿನ ಇದು ಮಾಡೋದು ಇಷ್ಟ ಐತನೈತೆ ರೀ. ಮರುದಿನ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ನಾನು. ಈಗ ನೋಡಿರಿ, ಪೂಜೆ ಆದ ನಂತರ ನೋಡಿರಿ ವಿಭೂತಿ ಹಚ್ಚಿ ಎಲ್ಲ ದೇವ್ರುಗಳಿಗೆ ಅಷ್ಟು, ಆಮೇಲೆ ಈ ಕಳ್ಶಕ್ಕೆ ಅಷ್ಟು ಮಾತ್ರ ರೀ ಕುಂಕುಮ ಅರ್ಶಿನ ಹಚ್ಚಿರ್ತೇನೆ ರೀ. ಈಗ ಅವೇನು ಹೂವು ಬಿಡಿಸಿ ಉಟ್ಕೊಂಡಿನಿ ರೀ ಅವಷ್ಟು. ಆಮೇಲೆ ಇವ ಚೆಂಡು ಹೂವಿನ ಇದನ್ನಷ್ಟು ಒಂದು 4 ಸ್ನೇಹಗಳು ಸಾಲಿಯಾಗಿದ್ದು ಹೋಗ್ತಾರೆ. ಹಿಂಗಾಗಿ ಗಿಡ ಅದಾವ್ತಾರೆ, ಹಿಂಗಾಗಿ ಅಲ್ಲಿ ತಂದು ಇಡಕ್ಕೆ ಸ್ನೇಹನ. ಆಮೇಲೆ ಇವ ಸೇವಂತಿ ಹೂವು ನೋಡಿರಿ. ನೋಡ್ರಿ, ಈ ಕಳ್ಶಕ್ಕೆ ಒಂದು ಏನಾಕತ್ತಂದ್ರೆ ರೀ, ಹೂವನ್ನ ಕುಂದ್ರದಿಲ್ಲ ಒಟ್ಟ ರೀ. ಒಂದು ಕೆಳಗೆ ಇಡಬೇಕು ಅಂದ್ರೆ, ಇಲ್ಲತ್ತಂದ್ರೆ ಅಲ್ಲಿ ಮ್ಯಾಲ್ಗಿನ ನಿಂತ್ರೋ ಕುಂದ್ರಂಗೆ ಇಲ್ಲದ್ರಿ. ಹಿಂಗೆ ಆಕತ್ತೆ, ಜರದ್ ಬೀಳ್ತದೆ ಕೆಳಗೆ ರೀ. ಈಗ ಉಳ್ಕಾದ ದೇವ್ರುಗಳಿಗೆಲ್ಲ ಹೂವು ಇಟ್ಟು ಪೂಜೆ ಕಂಪ್ಲೀಟ್ ಮಾಡ್ಬೇಕಂತಂದು ಇಡಾತೀನಿ ನೋಡಿರಿ. ನೋಡಿರಿ ಫೈನಲಿ ಪೂಜೆ ಆಗೈತೆ ರೀ. ನೋಡಿರಿ ಫೈನಲಿ ಪೂಜೆ ಆಗೈತೆ ನೋಡಿರಿ. ನಾರ್ಮಲಿನ ದಿವಸ ಹೆಂಗೆ ಮಾಡ್ತೇನೆ ಹಂಗೆ ಮಾಡೀನಿ ನೋಡಿರಿ. ಇದನ್ನು ನೋಡಿರಿ, ಒಂದು ರೀತಿ ಏನೋ ಪಾಸಿಟಿವ್ ಅನಿಸುತ್ತೆ ರೀ ದೇವ್ರ ಪೂಜೆ ಇದನ್ನ ಅದು ಮಾಡ್ಬೇಕಾರನು ರೀ. ಆಮೇಲೆ ಒಂದು ಮನಸ್ಸು ಹಿಂಗೆ ನೆಮ್ಮದಿ ಅನಿಸುತ್ತೆ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವ್ಲಾಗ್ ಏನು ಸ್ಟಾರ್ಟ್ ಮಾಡಾಕ್ಲೆ ಹೋದ್ರು ನಾನು. ಅಂದ್ರೆ ನಿನ್ನೆ ಅರ್ಧಾನ ಆಗೈತೆ ರೀ, ಮಾಡ್ಬೇಕಂತ ಮಾಡ್ಕೊಂಡೀನಿ ರೀ. ಅದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಏನಾಕೈತೆ ನೋಡ್ಬೇಕು ರೀ. ಇವತ್ತು ಮಾತ್ರ ನೋಡಿರಿ, ಇಲ್ಲಿ ಇವತ್ತು ಹೋಳ್ಗಿದ್ದು ಐತೆ ರೀ. ಒಂದು ನಿಮಿಷ ಕಾಣ್ತತಿಲ್ಲ ನೋಡ್ರಿ, ಇಲ್ಲೇ ಹೋಳ್ಗೆ ಮಾಡತ್ತೀನಿ ರೀ ನಾನು. ನೈವೇದ್ಯ ಇವತ್ತು ಗೌರಿ ಪೂಜೆದ ನೈವೇದ್ಯಾಗ ಹೋಳ್ಗೆ ಹತ್ತತ್ತೆ ನಮ್ಮಲ್ಲ ರೀ. ಹಿಂಗಾಗಿ ಅದಕ್ಕೆ ಈಗ ಹೋಳ್ಗೆ ಮಾಡತ್ತೀನಿ ರೀ. ಬರ್ರಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಎಷ್ಟು ಆದಷ್ಟು ಕಂಟಿನ್ಯೂ ಹಾಕತ್ತಿಲ್ಲ, ಉಣ್ಣ ಎಷ್ಟು ಹಾಕತ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ರೀ. ನೀನು ಹಂಗೆ ಆತ್ರಿ, ಒಂದು ಸ್ವಲ್ಪ ಮಾಡೀನಿ ರೀ. ಆಮೇಲೆ ಕೆಲಸ ಭಾಳ ಇರೋಣ, ಹಾಗಾಗಿ ಅದು ವಿಡಿಯೋ ಮಾಡೋದನ್ನು ಮರ್ತೀನಿ ರೀ ನಾನು ರೀ. ಬರ್ರಿ. ಈಗ ನೋಡಿರಿ, ನೈವೇದ್ಯ ಹೋಳಿಗೆ ಅಷ್ಟು ಫಸ್ಟಿಗೆ ಮಾಡಿ ತೆಗಿಬೇಕಂತಂದು ನೈವೇದ್ಯ ಹೋಳಿಗೆ ಮಾಡ್ಕೊತೀನಿ ರೀ. ಸಣ್ಣ ಸಣ್ಣ ನೈವೇದ್ಯ ಹೋಳಿಗೆ ಹತ್ತವ್ರಿ ಮನ್ಯಾಗಷ್ಟು. ಆಮೇಲೆ ಇಲ್ಲಿ ಗಣಪಗಷ್ಟು ತಂದು ನೈವೇದ್ಯ ಹೋಳಿಗೆ ಮಾಡ್ಕೊತೀನಿ ನೋಡಿರಿ. ಫಸ್ಟಿಗೆ ಒಂದು ಸ್ವಲ್ಪ ಬೇಳೆ ಹಾಕಿನಿ ರೀ. ಹೆಂಗೆ ಆಕತ್ತಂದ್ರೆ ರೀ, ಭಾಳ ಸ್ವೀಟ್ ಆಗೈತ್ರಲ್ಲ ಈಗ ಶ್ರಾವಣ ತಿಂಗಳು ಹಿಡ್ಕೊಂಡ್ರೆ ಅದಕ್ಕೆ
ಸಾಯಂಕಾಲದ 6 ಗಂಟೆ ಆಗೈತೆ ರೀ. ಈಗ ಗಣಪತಿ ಪ್ರಸಾದ ಮಾಡ್ಬೇಕಂತಂದು ರೆಡಿ ಮಾಡ್ಕೊಂಡಿ ನೋಡ್ರಿ ಎಲ್ಲ ರೀ. ವರ್ಷ ಮಾಡೇ ಕೊಡ್ತೇನೆ ರೀ ಪ್ರಸಾದ. ಏನಾರೇ ಮಂಗಳಾರತಿ ಮಾಡೋ ಮುಂದೆ ಪ್ರಸಾದ ಮಾಡಿಕೊಡ್ತೇನೆ ರೀ. ಈ ವರ್ಷ ಹಂಗೆ ಮಾಡ್ಬೇಕಂತಂದು ಈ ವರ್ಷ ಲೇಟ್ ಆಗೈತೆ ಮಾಡಾಕ್ರಿ, ಆದರೂ ಮಾಡಿಕೊಡ್ಬೇಕಂತಂದು ಮಾಡತ್ತೇನೆ ನೋಡ್ರಿ. ತೋರಿಸಿ ನೀವು ಇಲ್ಲಿ ನೋಡ್ರಿ, ಇಲ್ಲೇ ರವೆ ಆಯ್ತು ರೀ. ಇದು ಸಕ್ಕರೆ ರೀ. ಈ ಬೋಗಾಣಿಲೆ ರೀ 2 ಬೋಗಾಣಿ ರವೆ ಆಗೈತೆ ರೀ, ಅಂದ್ರೆ 1.5 kg ರವೆ ಆಗೈತೆ ರೀ. ಅದಕ್ಕೆ 2 ಬೋಗಾಣಿ ಅಷ್ಟು ಕಮ್ಮಿ ಒಂಚೂರು ಸಕ್ಕರೆ ತೊಗೊಂಡೇನಿ ರೀ. ಆಮೇಲೆ ಇಲ್ಲಿ ಕಲರ್ ಐತ್ರಿ, ಏಲಕ್ಕಿ ಪೌಡ್ರ್, ಆಮೇಲೆ ಡ್ರೈ ಫ್ರೂಟ್ಸ್ ಅದು ಆಮೇಲೆ ಹಾಕ್ತೇನೆ ರೀ. ಆಮೇಲೆ ಇಲ್ಲೇನಿಲ್ಲ ಈಗ ನೀರು ಕಾಯಾಕಿಟ್ಟೇನಿ ರೀ. ಇನ್ನು ರವೆ ಹುರ್ಕೋತೇನೆ ರೀ. ಫಸ್ಟ್ ತುಪ್ಪದಾಗ ಹುರ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೇನೆ ರೀ. ಬರ್ರಿ ನಿಮ್ಮ ಜೊತೆ ನಾ ಶೇರ್ ಮಾಡ್ಕೋತೇನೆ ರೀ. ಈಗ ನೋಡಿರಿ, ಇದೇನು ಬೋಗಾಣಿ ತೊಗೊಂಡೇನ್ರಲ್ಲ, ಇದರಲ್ಲೇ ಅಳತಿ ತೊಗೊಂಡೇನಿ ರೀ. 1 ಬೋಗಾಣಿ ರವೆ ಆಯ್ತಂದ್ರೆ ಆಗಳೇನ ಹೇಳೇನಿ ರೀ, ಮತ್ತೊಮ್ಮೆ ಹೇಳತ್ತೇನೆ ರೀ. 1 ಬೋಗಾಣಿ ರವೆ ಆಯ್ತಂದ್ರೆ ರೀ ಅದಕ್ಕೆ 3 ಬೋಗಾಣಿ ಅಷ್ಟು ನೀರು ಇಡ್ಬೇಕು ರೀ ಕಾಯಕ್ಕೆ. ಆಮೇಲೆ 1 ಬೋಗಾಣಿ ರವೆ ಇತ್ತಂದ್ರೆ ಅದಕ್ಕೆ ಒಂಚೂರು ಕಮ್ಮಿ ರೀ ಸಕ್ರೆ ತೊಗೋಬೇಕು ರೀ. ಅಂದ್ರೆ ಭಾಳ ಸ್ವೀಟ್ ಆಗಂಗಿಲ್ಲ ರೀ, ಬಾಯಿ ಕಟ್ಟಂಗಿಲ್ಲ ರೀ. ಸಮ ತೊಗೋತಂದ್ರೆ ಭಾಳ ಸ್ವೀಟ್ ಆಕತ್ತೆ ರೀ. ಹಿಂಗಾಗಿ ನಾವು ಒಂಚೂರು ಕಮ್ಮಿ ತೊಗೋತೇನೆ ರೀ. ನೀವು ಹೆಂಗೆ ತೊಗೋತೀರ ಅನ್ನೋದು ಅದು ಹೇಳ್ರಿ. ಅಂದ್ರೆ ಭಾಳ ಸ್ವೀಟ್ ಆದ್ರೂ ತಿನ್ನೋಕ್ಕಾಗೋದಿಲ್ಲ. ಹಿಂಗಾಗಿ ಈಗ ನೋಡಿರಿ ಇದನ್ನ ಹಾಕಿನಿಲ್ಲ ರೀ, ತುಪ್ಪ ಹಾಕಿ ಹುರ್ಕೋತೇನೆ ರೀ. ಈಗ ಎಷ್ಟು ಚಂದ ಹುರ್ಕೋತಿರ್ಲ ನಾವು, ಎಷ್ಟು ಚಲೋ ರವೆ ಹುರ್ಕೋತಿರ್ಲ ರೀ ಅಷ್ಟು ಚಲೋ ಇದನ್ನ ಹಾಕತ್ರಿ. ಮಾತ್ರ ರವೆ ಶಿರಾ ಫಳ ಹಾಕತ್ರಿ. ನಾವು ಶಿರಾ ಅಂತೀವಿ ರೀ. ಆಮೇಲೆ ಕೇಸರಿ ಭಾತ್ ಅನ್ಬೋದು ರೀ. ನೋಡಿರಿ ಇಲ್ಲಿ ಏಲಕ್ಕಿ ಪೌಡರ ಆಮೇಲೆ ಕಲರ್ ಅಷ್ಟು ಹಾಕಿನಿಲ್ಲ ರೀ. ಈಗ ನೀರು ಕಾಯಕ್ಕೆ ಇಟ್ಟಿನ್ರಲ್ಲ ರೀ, ಅದನ್ನೇನಿಲ್ಲ ಅದ್ರ ಮ್ಯಾಲೆ ಅದ್ರೊಳಗೆ ಸುರು ಬೇಕು ರೀ. ಕುದಿ ಬರ್ಬೇಕು ನೀರು. ನೋಡ್ರಿ ಸುರು ಮುಂದೆ ಹಿಂಗೆ ಉಗಾಬಡತ್ತಿದ್ರೆ ಅಷ್ಟು ಕುದಿಯತ್ತಿದ್ರು ನೀರು. ಈಗ ಆ ಕಾಯಕ್ಕೆ ಇಟ್ಟಿದ್ದು ನೀರು ಅದ್ರೊಳಗೆ ಹಾಕ್ಬೇಕು ನೋಡಿರಿ. ನೋಡು ಇವ್ರದಷ್ಟು ಕಾಮಿಡಿ ಇದ್ನಿತ್ತು ರೀ. ಅವ್ರಿಗೆ ಗೊತ್ತಿಲ್ಲಾಗಿದ್ರೆ ಅದು ವಿಡಿಯೋ ಸ್ಟಾರ್ಟ್ ಇದ್ದದ್ದು, ಹಿಂಗಾಗಿ ನಡು ಬಂದು ಹೋದ್ರವ್ರ. ಅವ್ರ ನೀರು ಸುರು ಬರುತ್ತೆ ನಾನು ಆತೀನಿ ರೀ. ಅದು ಸ್ಟಾರ್ಟ್ ಇದ್ದದ್ದು ನೋಡಿ ವಾಪಸ್ ಹೋದ್ರವ್ರ. ಈಗ ನೋಡ್ರಿ, ನಾನು ನೀರು ಸುರುದೇನು ಅದ್ರೊಳಗೆ ಸುರುದೇನಿಲ್ಲ ರೀ, ತಿರ್ವಾತೀನಿ ರೀ. ಸಿಡಿದಿತ್ತು ಮಾತ್ರ ಕೈಗೆ, ನಂಗೆ ಸಿಡಿತಿರೋದು ಮಾತ್ರ ಕೈಗೆ. ಹಿಂಗಾಗಿ ಅಂದ್ರೆ ಕುದೀತಿತ್ರಲ್ಲ ಅದು ಕೆಳಗೆ ಉರಿ ಸ್ಟಾರ್ಟ್ ಇರ್ತೈತೆ ರೀ. ಈಗ ನೋಡ್ರಿ ಅದನ್ನ ನೀರು ಹಾಕಿ ತಿರ್ವ್ಯಾಡಿದ ಆದ ನಂತರ ಏನು ಮಾಡೋದು ರೀ, ಚೆಂದಂಗೆ ತಿರುವ್ಯಾಡಿ ಆದ ನಂತರ ನೀರು ಆಯ್ತು ನಂತರ ಗ್ಯಾಸ್ ಬಂದ್ ಮಾಡೋದು. ಮಾತ್ರ ಮೇನ್ ಟಿಪ್ಸ್ ಇಲ್ಲೇ ಐತ್ರಿ. ಗ್ಯಾಸ್ ಬಂದ್ ಆದ ನಂತರ ಆಮೇಲೆ ನಿಲ್ರಿ ಸಕ್ರೆ ಹಾಕ್ಬೇಕು ನೋಡಿರಿ. ನಾವು ಸಕ್ರೆ ಏನು ತೆಗೆದಿಟ್ಕೊಂಡಿರ್ತೀವಲ್ಲ ಆ ಸಕ್ರೆ ಹಾಕ್ಬೇಕು ರೀ. ಗ್ಯಾಸ್ ಚಾಲುದ ಮಾತ್ರ ಹಾಕಬೇಡ್ರಿ, ಯಾಕಂದ್ರೆ ರೀ ಅದು ಹಿಂಗೆ ಜಿಗಟ್ ಹೊಡಿತಿತ್ತು ಅಂದ್ರೆ ಫಳ್ಳು ಹೊಡಿಯಂಗಿಲ್ಲ ರೀ. ನೋಡ್ರಿ ಫೈನಲಿ ಇದು ಶಿರಾ ತಯಾರಾಯ್ತು ನೋಡ್ರಿ. ಇಲ್ಲಿ ನಾನು ಇದನ್ನು 2 ಥರ ಮಾಡೀನಿ ರೀ. ಅಂದ್ರೆ 1.5 kg ಮಾಡೀನಿ ರೀ ನಾನು. ಅದಕ್ಕೇನಿಲ್ಲ ರೀ, ಇದು ಒಮ್ಮೆ ಮಾಡ್ಬೇಕಾರೆ ರೀ ಏನಾಕತ್ರಿ ಹಿಂಗೆ ಗಂಟು ಹಾಕತ್ತಂದ್ರೆ ತಿರ್ಬೇಡಕ್ಕೆ ನಾವು ಒಬ್ಬಕ್ಕೆ ಇದ್ದೀನಿಲ್ಲ ರೀ. ಇವ್ರು ಇನ್ನೂ ಬರಲಾಗಿರಿ, ಆಮೇಲೆ ಬಂದ್ರಿ ಇವ್ರು ಮಾತ್ರ ರೀ. ಹಿಂಗಾಗಿ ನಾ 2 ಥರ ಮಾಡೇನಿ ರೀ. ಫಸ್ಟ್ ಒಂದು ಅರ್ಧ ಮಾಡೀನಿ ರೀ, ಆಮೇಲೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ನಾಗ ಅರ್ಧ ಮಾಡೀನಿ ರೀ. ಅಂದ್ರೆ ತಿರ್ವ್ಯಾಡಕ್ಕದು ಒಬ್ಬಕ್ಕಿಗೆ ಗಾವ್ ಹಾಕತ್ತಂದ. ಈಗ ನೋಡ್ರಿ ಅದನ್ನ ಮಾಡಿ ಇಟ್ಟಿನಿ ರೀ ಫಸ್ಟ್. ಈಗ ಮತ್ತೊಂದು ರೌಂಡ್ ನೋಡ್ರಿ, ಇದನ್ನು ಮತ್ತೊಮ್ಮೆ ಚೆನ್ನಾಗಿ ರವೆ ಅದು ಹುರ್ಕೊಂತ ಮತ್ತು ನೀರು ಇಟ್ಟಿನಿ ನೋಡ್ರಿ ಹಚ್ಚಿ ಕಡೆ ರೀ. ಸೇಮ್ ಇದನ್ನ ರೀ, ಎಷ್ಟು ರವೆ ಇರ್ತೈತಿಲ್ಲ ಅದ್ರ 3 ಫಸ್ಟ್ ನೀರು ಹಿಡಿದ್ರಿ. ಒಂದು ಗ್ಲಾಸ್ ರವೆ ಐತಂದ್ರೆ ಅದನ್ನ 3 ಗ್ಲಾಸ್ ನೀರು ರೀ, 1 ಗ್ಲಾಸಿಗೆ ಕಮ್ಮಿ ಸಕ್ಕರೆ ರೀ ತೊಗೊಂಡು ಚೆನ್ನಾಗಿ ಅದನ್ನ ಹುರಿದು ನೋಡ್ರಿ. ಈಗ ಅದಕ್ಕೆ ಕಲರ್ ಹಾಕಿ ಏಲಕ್ಕಿ ಪೌಡ್ರದ್ದು ಹಾಕೇನಿಲ್ಲ ರೀ. ಅವು ನೀರು ಕಾಯಕ್ಕಿಟ್ಟುದು ಅದ್ರೊಳಗೆ ಸುರುಬೇಕು ರೀ. ಅದು ರೀ ಸೇಮನ್ನ ಆಗಳ ಹೆಂಗೆ ಮಾಡೇನಿಲ್ಲ ಇದು ಹಿಂಗೆ ಮಾಡ್ಬೇಕು ಮಾತ್ರ ರೀ. ನನಗೆ ತಿರುವಾಡಕ್ಕೆ ಅದು ಅನುಕೂಲ ಆಗಂಗಿಲ್ಲ ರೀ ಅನ್ನ ನಾ 2 ಥರವಾಗಿ ಮಾಡ್ಕೊಂಡೇನಿ ರೀ. ನೀವು ಕಮ್ಮಿ ಮಾಡೋರತ್ತಿಲ್ಲ ಅದು ನಡೀತೈತೆ ರೀ. ಇದು ಮಾಡೋದ್ರೆ ನಾನು ಪ್ರತಿ ವರ್ಷವೂ 1.25 ಕಿಲೋದು ಮಾಡ್ತೇನೆ ರೀ. ಈ ಸರ್ತಿ ಏನು ಮಾಡ್ತಾರೆ ರೀ ಹುಡುಗರದು ಇದ್ದು ರೀ, ಮತ್ತು ನೆಕ್ಸ್ಟ್ ಅಂದ್ರೆ ಹೊಳ್ಳಿ ಬೇಡಿರಂದ್ರೆ ಮತ್ತು ಕಮ್ಮಿ ಬೀಳೋದಿಲ್ಲ ತಂದು. ಹಿಂಗಾಗಿ ನಾ ಏನಿಲ್ಲ ರೀ ಜಾಸ್ತಿ ಮಾಡೀನಿ ರೀ. ಅಂದರೂ ಕರೆಕ್ಟ್ ಎಲ್ಲರಿಗೆ ಸಾಲಿಗೆ ಮಾತ್ರ ಇರೋದು. ಸಾಲಿ ಒಂಚೂರು ಅಂದ್ರೆ ಒಂದು ಸ್ವಲ್ಪ ಒಂದು ಪ್ಲೇಟ್ ಅಷ್ಟೇ ಉಳಿದಿತ್ತು ಮಾತ್ರ ರೀ ಎಕ್ಸ್ಟ್ರಾ. ಇಲ್ಲತ್ತಂದ್ರೆ ಎಲ್ಲರಿಗೆ ಮಾತ್ರ ಚೆಂದಾಗಿ ಸಾಲಿಗೆ ಮಾತ್ರ ರೀ. ಮತ್ತು ಚಲೋನೂ ಆಗಿತ್ತು ರೀ ಮೇನ್ ಹೇಳ್ಬೇಕಾರೆ ರೀ. ಎಲ್ಲರೂ ಹೇರ್ ಮಾತ್ರ ರೀ. ಅದೊಂದು ರೀತಿ ನನಗೆ ಖುಷಿ ಅನಿಸುತ್ತೆ ರೀ. ಚಲೋ ಆಗೈತೆ ಅಂದ್ರೆ ರೀ ಮನ್ಸಿಗೆ ತೃಪ್ತಿ ಅನಿಸುತ್ತೆ ರೀ ಮಾಡಿದ್ದಕ್ಕೂ ರೀ. ವಿಡಿಯೋ ಮಾಡಕ್ಕೆ ತಡಿ, ನಾವು ವಿಡಿಯೋ ಮಾಡಿ ಆಮೇಲೆ ಫೋಟೋ ತಗೊಂಡು ಸೆಲ್ಫಿ ತಗೊಂಡ್ಬೇಕಾರೆ ಬರ್ಲ ಈ ಕಡೆ ವಿಡಿಯೋ ಐತ್ರಿ. ಸಾಂಗ್ ಕುಂತಾಕ್ ಬರುತ್ತೋ ಅಂದ ಎಲ್ಲ ತಂದ್ರೆ ಇದ್ರೆ ಮೊದಲ ನೀ ಬರಂಗಿಲ್ಲ. ಈಗ ನೋಡ್ರಿ ಎಲ್ಲರೂ ಕೂಡಿ ಮಂಗಳಾರತಿ ಮಾಡತ್ತೀವ್ರಿ. ಇಲ್ಲಿ ಲಾಸ್ಟ್ ದಿನದ ಇತ್ತು ರೀ ಇದು. ನಾನು ನಡು ಶೇರ್ ಮಾಡ್ಕೋಕೆ ನನಗೆ ಆಗಿಲ್ಲ ರೀ. ಇದ್ರೋಗ ಅದು ಕೆಲಸದ ಇದ್ರೋ ಅಲ್ಲಿ. ಆಮೇಲೆ ಇಲ್ಲೆಲ್ಲ ಡ್ಯಾನ್ಸ್ ಅದು ಮಾಡ್ತಾರೆ ಹೆಣ್ಮಕ್ಳು. ಹಿಂಗಾಗೇನಿಲ್ಲ ರೀ ನನಗೆ ಅದ್ರೋಗ ವಿಡಿಯೋ ಮಾಡ್ಕೋದು ಆಗಿಲ್ಲ. ಈಗ ನೋಡಿರಿ ಲಾಸ್ಟ್ ಮಂಗಳಾರತಿ ಮಾಡಿ ಆಮೇಲೆ ಪ್ರಸಾದ ಎಲ್ಲ ಹಂಚಿ ಗಣಪತಿ ವಿಸರ್ಜನೆ ಮಾಡತ್ತೀವ್ರಿ. ಗಣಪತಿ ಗೌರಿ ವಿಸರ್ಜನೆ ಅದು ರೀ.
ಈಗ ಇಲ್ಲೆಲ್ಲ ಗಣಪಗೆ ನೋಡ್ರಿ ನೈವೇದ್ಯ ಇಟ್ಟಿದ್ರಿ ಯಾರ್ಯಾರು ಮೋದಕ ತಂದಿರಿ, ಆಮೇಲೆ ಶಿರಾ ರೀ, ಆಮೇಲೆ ಹೋಳ್ಗಿದಿತ್ತು ರೀ, ಹಿಂಗೆ ಪ್ರತಿಯೊಬ್ಬರೆಲ್ಲ ಒಂದೊಂದೊಂದು ರೀತಿ ತಂದಿರಿ ನೋಡ್ರಿ. ಇವೆಲ್ಲ ನಮ್ಮ ಏರಿಯಾ ಹೆಣ್ಮಕ್ಳು ರೀ. ಆರತಿ ಆದ ನಂತರ ಮಂಗಳಾರತಿ ಆದ ನಂತರ ನೋಡ್ರಿ ಎಲ್ಲರೂ ರೀ ಅರ್ಶಿನ ಕುಂಕುಮ ಹಚ್ತಾರೆ ರೀ. ಆಮೇಲೆ ಲಾಸ್ಟ್ ಮಂಗಳಾರತಿ ಮಾಡಿ ಗಣಪನ ಎತ್ತಾರೆ. ಇಲ್ಲಿ ಪ್ರಸಾದ ಹಂಚತ್ತೀವಿ ನೋಡ್ರಿ ಎಲ್ಲರೂ ನಾವು.